ವೆಲ್ಕಮ್ ಟು ಅವರ್ ಚಾನೆಲ್ ಅನವ್ಯ ದ ಕನ್ನಡ ವ್ಲಾಗರ್. ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಈಸಿಯಾಗಿ ಫಿಶ್ ಕಬಾಬ್ನ ಯಾವುದೇ ಹೊರಗಡೆ ಸಿಗುವಂತಹ ಕಬಾಬ್ ಮಸಾಲೆನ ತಗೊಳ್ಳದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1/4 ಚಮಚ ಮೆಂತ್ಯ, ಹಾಗೆ 1 ಚಮಚ ಜೀರಿಗೆನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಹುರಿದಿಟ್ಕೋಬೇಕು. ಹಾಗೆ 1/4 ಚಮಚ ಮೆಣಸಿನ ಪುಡಿನ ತಗೊಂಡಿದ್ದೀನಿ. ಈಗ ಒಂದು ಕುಟ್ಟಾಣಿ ತಗೊಂಡು ಅದಕ್ಕೆ ಹುರಿದಿಟ್ಕೊಂಡಿರೋಂತಹ ಮೆಂತ್ಯನು ಮತ್ತು ಜೀರಿಗೆನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ತೀರಾ ನೈಸಾಗಲಿಲ್ಲ ಅಂದರೂ ಮೀಡಿಯಮ್ ಆಗಿ ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ, ಇಷ್ಟು ಪುಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಪುಡಿನೆಲ್ಲನೂ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದಿಟ್ಕೋಬೇಕು. ಹಾಗೆ ನೀವು ತೆಗೆದಿಟ್ಕೊಂಡಿದ್ದಂತಹ ಮೆಣಸಿನ ಪುಡಿನೂ ಹಾಕಬೇಕು. 1/4 ಚಮಚ ಅರಿಶಿನ ಪುಡಿ, ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಿ ನಾನಿಲ್ಲಿ 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಸಾಂಬಾರ್ ಪುಡಿನ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಅದಾದಮೇಲೆ 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಗೂ ಕಾರ್ನ್ಫ್ಲೋರ್ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಅದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಹುಣಸೆ ಹುಳಿನ ನೆನೆಯಕ್ಕೆ ಹಾಕ್ಕೊಂಡಿದ್ದೆ, ಅದು ತಿಕ್ ಪೇಸ್ಟ್ ಆಗುವಷ್ಟು ತಗೊಳ್ಳಿ ನೀವು. ನಾನು 4 to 5 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನೀರನ್ನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಕಬಾಬ್ ಮಸಾಲೆನ ಮಿಕ್ಸ್ ಮಾಡಬೇಕಾದ್ರೆ ತೀರಾ ನೀರಾದರೆ ಅದು ಸರಿ ಬರಲ್ಲ. ನೆಕ್ಸ್ಟ್ ಅದಕ್ಕೆ ಒಂದು ಮೊಟ್ಟೆನ ಹೊಡೆದು ಹಾಕಿ ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕಿ. ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಹಾಕಿ, ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡಿ. ಈಗ ಮಸಾಲೆ ರೆಡಿಯಾಗಿದೆ. ಈಗ ನೀವು ಎತ್ತಿಟ್ಕೊಂಡಿರೋಂತಹ ಮೀನನ್ನು ತಗೊಂಡು ಆ ಮಸಾಲೆನ ಪೂರ್ತಿ ಮೀನಿಗೆ ಚೆನ್ನಾಗಿ ಸವರಬೇಕು. ನೀವು ಕಬಾಬ್ಗೆ ಮೀನನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಸರಿಯಾಗುತ್ತೆ. ಹಾಗೆ ಏನಾದರೂ ದಪ್ಪ ಆದರೆ ಅದರ ಸೈಡಲ್ಲಿ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರೊಳಗಡೆನೂ ಚೆನ್ನಾಗಿ ಮಸಾಲೆನ ತುಂಬಿ ಈ ರೀತಿ ಎಲ್ಲ ಕಡೆನೂ ಸವರಬೇಕು ಮಸಾಲೆನ. ಹೀಗೆ ಎಲ್ಲ ಮೀನಿಗೂ ಸವರಿಟ್ಕೊಬೇಕು. ನೆಕ್ಸ್ಟ್ ಎಲ್ಲ ಮೀನಿಗೂ ಮಸಾಲೆನ ಸವರಿಟ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿಡಿ. ಒಂದು 2 to 3 ಅವರ್ಸ್ ಇಡಿ. ಜಾಸ್ತಿ ಹೊತ್ತಿಟ್ರೂ ಚೆನ್ನಾಗಿ ಉಪ್ಪು ಖಾರನ ಹಿಡಿದಿರುತ್ತೆ. ನೆಕ್ಸ್ಟ್ ಉಳಿದಿರೋವಂತಹ ಮಸಾಲೆನ ನಾನು ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು, ನೀವು ಯಾವಾಗ ಬೇಕು ಆವಾಗ ಇದನ್ನು ಯೂಸ್ ಮಾಡ್ಕೊಬೋದು. ನಾನು ಮಾಡಿರೋಂತಹ ಮಸಾಲೆ ಇದು 2 kg ಮೀನಿಗೂ ಆಗುತ್ತೆ. ನಾನಿವತ್ತು ಅರ್ಧ kg ಮೀನಿಗಾಗೋಷ್ಟು ಮಾತ್ರ ತೋರಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ಒಂದು ಬಾಣಲಿಲಿ ಎಣ್ಣೆನ ಕಾಯಕ್ಕಿಟ್ಟು ಕಾಯ್ದ ಮೇಲೆ ಆ ಮೀನನ್ನು ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ.
ಒಂದು ಕಡೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಅದನ್ನು ತಿರುಗಿಸ್ಕೊತಾ ಇರಿ. ಹಾಗೆ ಅದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿದ್ರೆ ನಮ್ಮ ಫಿಶ್ ಕಬಾಬ್ ರೆಡಿ ಟು ಸರ್ವ್. ಇಷ್ಟು ಈಸಿಯಾಗಿ ಮನೆಯಲ್ಲೇ ಯಾವುದೇ ಕಬಾಬ್ ಮಸಾಲೆನ ಯೂಸ್ ಮಾಡ್ದಲೇ ಹೇಗೆ ಫಿಶ್ ಕಬಾಬ್ನ ಮಾಡೋದು ಅಂತ ನೋಡಿದ್ರಿ ಅಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಮನೇಲೂ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching our channel.